ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ಮತ್ತು ಸುಲಭವಾದ ರಂಗೋಲಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 7ರಿಂದ 4 ಚುಕ್ಕೆಗಳನ್ನು ಇಟ್ಟುಕೊಂಡು ಅದರ ಮೇಲೆ ಹೂವಿನ ಕುಂಡವನ್ನು ಬಿಡಿಸಿ ಸುಂದರವಾದ ಪೊಂಗಲ್ ಮಡಿಕೆಯನ್ನು ಬಿಡಿಸಬೇಕು. ಪೊಂಗಲ್ ಮಡಿಕೆಯನ್ನು ಬಿಡಿಸಿದ ನಂತರ ಅರ್ಧ ಚಂದ್ರದ ಆಕಾರದ ಒಂದು ವೃತ್ತವನ್ನು ಎಳೆದುಕೊಂಡು ಅದಾದ ಮೇಲೆ ಮಡಿಕೆಯ ಮೇಲೆ ಹಾಲು ಉಕ್ಕಿ ಬರುವಂಥ ವಿನ್ಯಾಸವನ್ನು ಬಿಡಿಸಬೇಕು. ಅದಾದ ನಂತರ ಮಡಿಕೆಯ 2 ಬದಿಯಲ್ಲಿ ಸುಂದರವಾದ ನವಿಲುಗಳನ್ನು ಬಿಡಿಸಿಕೊಂಡು ಅರ್ಧ ಚಂದ್ರದ ಆಕಾರದ ಮೇಲೆ ಕಮಲದ ಹೂವಿನ ಡಿಸೈನನ್ನು ಹಾಕುತ್ತಿದ್ದೇನೆ. ನೀವು ಕೂಡ ಕಮಲದ ಡಿಸೈನ್ನೇ ಹಾಕಿ, ಇಲ್ಲ ಬೇರೆದು ಯಾವುದಾದ್ರೂ ಟ್ರೈ ಮಾಡ್ಬೋದು. ನವಿಲಿಗೆ ಡಿಸೈನ್ ಮಾಡಿ ಮತ್ತು ಬಣ್ಣ ತುಂಬುತ್ತಿದ್ದೇನೆ. ನಾನು ಯಾವ ಬಣ್ಣವನ್ನು ತುಂಬಿದ್ದೇನೆ ಎಂದು ಹೇಳ್ತೀನಿ. ಕೇಸರಿ ಬಣ್ಣ, ಗುಲಾಬಿ ಬಣ್ಣ, ನೀಲಿ ಬಣ್ಣ, ಹಸಿರು ಬಣ್ಣವನ್ನು ತುಂಬುತ್ತಿದ್ದೇನೆ. ನಿಮಗೆ ಇಷ್ಟವಾದ ಕಲರನ್ನು ನೀವು ಕೂಡ ತುಂಬ್ಕೋಬೋದು. ನಾನು ಬಣ್ಣ ತುಂಬಿದ ನಂತರ ಕಬ್ಬಿನ ಮರವನ್ನು ಬಿಡಿಸಿ ಅದಕ್ಕೆ ಬಣ್ಣ ತುಂಬಿ ಮಡಿಕೆಯ ಪಕ್ಕದಲ್ಲಿ ಡಿಸೈನ್ ಮಾಡ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಸೂರ್ಯನ ಕಿರಣದ ಚಿತ್ರವನ್ನು ಬಿಡಿಸಿ ಈ ರಂಗೋಲಿಯ ಪೂರ್ಣಗೊಂಡಿದೆ. ಈ ಸುಂದರ ರಂಗೋಲಿ ಇಷ್ಟವಾದರೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.